कह दिया ना कि अगर हमारा पानी बंद करेंगे तो फिर जंग के लिए तैयार हो जाए। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं। हमारा पानी बहेगा या उनका खून बहेगा। इंडिया जो है ना, वो अपनी जो हमारी इंफॉर्मेशन है कि वो इस वक्त जो है एक ऑल आउट वॉर की जगह जो है पाकिस्तान के शहरों में जो है वो दहशतगर्दी की जो है पूरी तैयारी कर रहे हैं। कश्मीर ना कभी भारत का अटूट अंग रहा है और ना रहेगा। ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಬ್ಬ ಹೇಳ್ತಾನೆ ನಾವು ಯುದ್ಧಕ್ಕೆ ರೆಡಿ ಅಂತ, ಇನ್ನೊಬ್ಬ ಹೇಳ್ತಾನೆ ನೀವು ನೀರು ಬಿಡದಿದ್ರೆ ರಕ್ತ ಹರಿಸ್ತೀವಿ ಅಂತ, ಮತ್ತೊಬ್ಬ ಹೇಳ್ತಾನೆ ನಮ್ಮ ಬಳಿ ಪರಮಾಣು ಅಸ್ತ್ರವಿದೆ ಎಚ್ಚರಿಕೆ ಅಂತ. ವೀಕ್ಷಕರೇ, ಮಹಾಭಾರತದ ಉತ್ತರನ ಪೌರುಷದಂತಾಗಿದೆ ಇವತ್ತಿನ ಪಾಕಿಸ್ತಾನದ ಕತೆ. ಅರಮನೆಯಲ್ಲಿ ಬಿಲ್ಡಪ್ ಕೊಟ್ಕೊಂಡಿದ್ದ ಉತ್ತರ ಯುದ್ಧ ಭೂಮಿಯಲ್ಲಿ ಶತ್ರು ಪಡೆಯನ್ನು ನೋಡಿದ ಕೂಡಲೇ ಓಡೋಕೆ ಶುರು ಮಾಡ್ಕೊಂಡಿದ್ದ. ಹಾಗೆ ಆಗಿದೆ ಈ ಹಂದಿಗಳ ಕತೆನೂ. ಸಿಂಹ ದೂರದಲ್ಲಿದೆ ಅಂದಾಗ ನಾವು ಯುದ್ಧಕ್ಕೆ ರೆಡಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕೊಚ್ಕೋತಿದ್ರು. ಈಗ ಸಿಂಹ ಗರ್ಜನೆ ಶುರುವಾಗಿದ್ದೇ ತಡ ಹಂದಿಯಂತೆ ಅಂಡು ತೋರಿಸ್ಕೊಂಡು ದೊಡ್ಡಿಯನ್ನು ಸೇರ್ಕೊಳ್ತಿದೆ. ಏ ಅಲ್ಲ, ಏ ಕ್ಯಾ ಹುವಾ, ಏ ಕ್ಯಾ ಕಿಯಾ. ಒಟ್ಟೊಟ್ಟಿಗೆ ಪಾಕಿಸ್ತಾನಿ ಹಂದಿಗಳನ್ನು ಜನ್ನತ್ಗೆ ಕಳಿಸೋದಕ್ಕೆ ಅಲ್ಲಾಹು ಪ್ಲಾನ್ ಮಾಡ್ಕೊಂಡಂಗಿದೆ. ಪಾಕಿಸ್ತಾನ ಲಿಟ್ರಲಿ ಪತರ್ಗುಟ್ಟು ಹೋಗಿದೆ. ರಕ್ತ ಬೇಕು ಅಂತಿದ್ದವನು, ಯುದ್ಧಕ್ಕೆ ರೆಡಿ ಅಂತಿದ್ದವನು, ಜೊತೆಗೆ ಆ ಮುನೀರ ಕೂಡ ವಿದೇಶಕ್ಕೆ ಓಡ್ತಿದ್ದಾನೆ. ಪಾಕಿಸ್ತಾನದ ಸಾವಿರಾರು ಸೈನಿಕರು ಸರದಿ ಸಾಲಿನಲ್ಲಿ ರಿಸೈನ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ ಪಾಕಿಸ್ತಾನದಲ್ಲಿ? ಮುನೀರ ಎಲ್ಲಿ ಹೋದ? ಸೈನಿಕರು ರಾಜೀನಾಮೆ ಕೊಡ್ತಿರೋದು ಯಾಕೆ? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಒಂದು ಕಡೆ ಇಂಡಿಯನ್ ನೇವಿ ಎನಿ ಟೈಮ್ ಎನಿವೇರ್ ಎನಿ ಹೌ ಅಂತ ಪದೇ ಪದೇ ಪಾಕಿಸ್ತಾನಕ್ಕೆ ಕಡಲ ತೀರದಲ್ಲಿ ಚಮಕ್ ಕೊಡ್ತಿದೆ. ಇಂಡಿಯನ್ ಡ್ರಾ, ನಾವು ಭಾರತೀಯರಿಗಾಗಿ ನ್ಯಾಯ ಕೊಡಿಸೋದಕ್ಕೆ ಸಮರ್ಪಿತರಾಗಿದ್ದೇವೆ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕಾದ ವಿಶೇಷ ಯುದ್ಧ ವಿಮಾನ ಭಾರತಕ್ಕೆ ಬಂದಿಳಿದಿದೆ. ಅದರ ಜೊತೆಗೆ ಜಮ್ಮುವಿನಲ್ಲಿ ಇಸ್ರೇಲ್ನ ಇಂಟೆಲಿಜೆನ್ಸ್ ಮೊಸಾಡ್ ಆಲ್ರೆಡಿ ಕೆಲಸ ಶುರು ಮಾಡಿಕೊಂಡಿದೆ ಅಂತ ಖುದ್ದು ಪಾಕಿಸ್ತಾನಿ ಮಾಧ್ಯಮಗಳೇ ಬೊಬ್ಬೆ ಹಾಕ್ತಿದ್ದಾವೆ. गजा के कातिल और गुजरात के कातिल का गठजोड़ बेनकाब. इसराइल का मोदी सरकार के साथ मजमूम गठजोड़ मंजर-ए-आम पर आ गया. जराये के मुताबिक मुसद्दिका इत्तलात के मुताबिक 15 से 20 इसराइली एहलकार श्रीनगर पहुंच चुके हैं. इसराइली एहलकार तकनीकी साजो सामान से लेस है. जराये के मुताबिक इसराइली एहलकारों की श्रीनगर में आमद इंतहाई तशवीशनाक है. जराये के मुताबिक इसराइली एहलकारों की आमद पाकिस्तान के खिलाफ ಪಾಕಿಸ್ತಾನದ ಹಾರ್ಟ್ ಬೀಟು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ. ಭಾರತೀಯ ಸೇನೆಯನ್ನ ಎದುರಿಸೋದಕ್ಕೆ ಗಡಿಯಲ್ಲಿ ಎಲ್ಲಾ ಸೈನಿಕರು ಬಂದು ಜಮಾವಣೆ ಆದ್ರೆ ಅತ್ತ ಬಲೂಚಿಗಳು ಸಿಕ್ಕಿದ್ದೆ ಚಾನ್ಸು ಅಂತ ಪಾಕಿಸ್ತಾನದಲ್ಲಿ ಪಟಾಕಿ ಹೊಡಿತಿದ್ದಾರೆ. ಇದೆಲ್ಲದರ ಮಧ್ಯೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಆಫ್ಘಾನಿಸ್ತಾನ ಕೂಡ ಭಾರತದ ಜೊತೆಗೆ ಸೇರ್ಕೊಂಡು ನಮ್ಮದೊಂದು ಧರ್ಮದೇಟು ಅಂತ ಹಾಕೋದಕ್ಕೆ ರೆಡಿಯಾಗಿದೆ. ಭಾರತದ ಉನ್ನತ ಮಟ್ಟದ ರಾಜತಾಂತ್ರಿಕ ನಿಯೋಗ ಆಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಅವರನ್ನ ಭೇಟಿ ಕೂಡ ಮಾಡಿದೆ. ಇತ್ತ CDSನ ಅನಿಲ್ ಚೌಹಾಣ್ ಅವರನ್ನ ಭೇಟಿ ಮಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಭಾರತ ಸಂಪೂರ್ಣವಾಗಿ ಯುದ್ಧಕ್ಕೆ ತಯಾರಾಗಿದೆ. ಪಾಕಿಸ್ತಾನ ಆತಂಕದಲ್ಲಿದೆ. ದೈವ ಮತ್ತು ಧರ್ಮವನ್ನ ಮರೆತವನಿಗೆ ಮೃತ್ಯುವೇ ಸಾರಥಿ. ಸತ್ರೆ ಜನ್ನತ್ಗೆ ಹೋಗ್ತೀವಿ ಅಂತಿದ್ದವರು ಇವತ್ತು ಜೀವ ಭಯದಿಂದ ಚೀನಾ ಮತ್ತು ಇರಾನ್ನಿಂದ ಸಹಾಯವನ್ನ ಬೇಡ್ಕೊಳ್ತಿದೆ. ಈಗ ನಾವು ಮಾತುಕತೆಗೆ ತಯಾರು ಅಂತ ಮೋದಿ ಅವರ ಕಾಲು ಹಿಡಿಯೋಕೆ ರೆಡಿಯಾಗಿದೆ. ಪಾಕಿಸ್ತಾನ್ is open to participate in any neutral, transparent and credible investigation
ಪಾಕಿಸ್ತಾನದ ವಿದೇಶಾಂಗ ಸಚಿವ ಮೊಹಮ್ಮದ್ ಇಶಾಕ್ದಾರ್ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಜೊತೆ ಫೋನ್ ಕಾಲ್ನಲ್ಲಿ ಮಾತಾಡಿ ಭಾರತದಲ್ಲಿ ನಡೀತಿರುವಂತಹ ಉದ್ವಿಗ್ನತೆಯಲ್ಲಿ ಚೀನಾದ ಸಹಾಯವನ್ನು ಕೋರ್ತಿದೆ. ಮತ್ತೊಂದು ಕಡೆ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಇರಾನ್ ಅಧ್ಯಕ್ಷ ಶನಿವಾರ ಸಂಜೆ ದೂರವಾಣಿ ಸಂಭಾಷಣೆ ಕೂಡ ನಡೆಸ್ತಾರೆ. ಮಾಡೋದೆಲ್ಲ ಮಾಡಿದ ಪಾಕಿಸ್ತಾನ ಈಗ ಶಾಂತಿಯನ್ನು ಬಯಸ್ತಾ ಇದೆ. ಆದ್ರೆ ಸುಮ್ಮನೆ ಬಿಡೋದಕ್ಕೆ ಇದು ಹಳೆಯ ಭಾರತ ಅಲ್ಲ. प्रधानमंत्री मोदी जी के नेतृत्व में ये नया भारत किसी को छेड़ता नहीं, लेकिन अगर किसी ने छेड़ा है तब उसको छोड़ेगा भी नहीं. ಇದು ಈಗಿನ ಭಾರತ ಯುದ್ಧ ಮಾಡೋದು ಗ್ಯಾರಂಟಿ ಅಂತ ಗೊತ್ತಾಗಿದ್ದೇ ತಡ ಪಾಕಿಸ್ತಾನದಲ್ಲಿ ಸಾವಿನ ಭಯ ಕೂಡ ಶುರುವಾಗಿದೆ. ಅಲ್ಲಿನ ಜನ ದೇಶವನ್ನು ಬಿಟ್ಟು ಪಲಾಯನ ಮಾಡೋಕೆ ಆರಂಭಿಸಿದ್ದಾರೆ. ಜನ ಬಿಡಿ, ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರ ಕುಟುಂಬವೇ ಇತ್ತೀಚೆಗೆ ದೇಶವನ್ನು ತೊರೆದಿದೆ. ಜೊತೆಗೆ ಅವತ್ತು ನೀರು ಬಿಟ್ಟಿಲ್ಲ ಅಂದರೆ ರಕ್ತ ಹರಿಸ್ತೀನಿ ಅಂದಿದ್ನಲ್ಲ PPP ಅಧ್ಯಕ್ಷ ಬಿಲಾಲ್ ಭುಟ್ಟೋ ಅವರ ಫ್ಯಾಮಿಲಿ ಕೂಡ ಪಾಕಿಸ್ತಾನದಿಂದ ಕೆನಡಾಕ್ಕೆ ಓಡಿ ಹೋಗಿದೆ. ಕಾರಣ ಭಯ, ಸಾವಿನ ಭಯ. ಇಷ್ಟು ಭಯ ಇಟ್ಕೊಂಡು ಭಾರತಕ್ಕೆ ಆವಾಜ್ ಬೇಕಿತ್ತ? ಅದರ ಮರುದಿನವೇ ಅಂದರೆ ಏಪ್ರಿಲ್ 27ನೇ ತಾರೀಕು ಬೆಳಬೆಳಿಗ್ಗೆಯೇ ಆತನ ಕುಟುಂಬದ ಬಕ್ತವರ್ ಭುಟ್ಟೋ ಹಾಗೂ ಆಸಿಫಾ ಭುಟ್ಟೋ ಪಾಕಿಸ್ತಾನವನ್ನು ತೊರೆದು ಕೆನಡಾಗೆ ಹಾರಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಪಾಕ್ಗೆ ಇನ್ನೊಂದು ಶಾಕ್ ಕೂಡ ಹೊಡೆದಿದೆ. ಪಾಕಿಸ್ತಾನದ ಅನೇಕ ಸೇನಾಧಿಕಾರಿಗಳು ತಮ್ಮ ಕುಟುಂಬಗಳನ್ನು ವಿದೇಶಕ್ಕೆ ಕಳಿಸ್ತಿದ್ದಾರೆ. ಪಾಕಿಸ್ತಾನದ ಮೇಲೆ ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ದಾಳಿಯನ್ನು ಮಾಡಬಹುದು ಅನ್ನೋ ಭಯ ಅವರಲ್ಲಿ ಹುಟ್ಟುಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅದರ ಸೇನೆಯ ನೈತಿಕತೆ ಕೂಡ ಕುಸಿದು ಹೋಗಿದೆ ಮತ್ತು ಅನೇಕ ಅಧಿಕಾರಿಗಳು ತಮ್ಮ ಕುಟುಂಬಗಳನ್ನು ವಿದೇಶಕ್ಕೆ ಕಳಿಸ್ತಿದ್ದಾರೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕೂಡ ಇದರಲ್ಲಿ ಸೇರಿದ್ದಾರೆ. ಇವರೆಲ್ಲ ತಮ್ಮ ಕುಟುಂಬವನ್ನು ಖಾಸಗಿ ಜೆಟ್ ಮೂಲಕ ಬ್ರಿಟನ್ ಮತ್ತು ನ್ಯೂ ಜೆರ್ಸಿಗೆ ಕಳಿಸ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿದೆ. ಇನ್ನೊಂದು ದೊಡ್ಡ ಸುದ್ದಿ ಏನು ಗೊತ್ತಾ? ಪಾಕಿಸ್ತಾನಿ ಸೇನೆಯಲ್ಲಿ ಅವ್ಯವಸ್ಥೆ ಶುರುವಾಗಿದೆ. ಭಾರತದೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ 250ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು 1200 ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಯಾವುದೇ ಸೈನಿಕರಿಗೂ ಕೂಡ ಯುದ್ಧ ಮಾಡಬೇಕು ಅಂದರೆ ಸರಿಯಾದ ಶಸ್ತ್ರಾಸ್ತ್ರಗಳು ಇರಬೇಕು. ಆದರೆ ಪಾಕಿಸ್ತಾನದ ಬಳಿ ಅಂತಹ ಯಾವುದೇ ಆಧುನಿಕ ಶಸ್ತ್ರಾಸ್ತ್ರಗಳು ಕೂಡ ಇಲ್ಲ, ಯುದ್ಧ ಸಾಧನಗಳು ಇಲ್ಲ. ಪಾಕ್ ಸೇನೆ ಸಂಪೂರ್ಣ ಅಲ್ಲೋಲ ಕಲ್ಲೋಲ ಆಗಿದೆ. ಇದರಿಂದ ಸೈನಿಕರು ಕೂಡ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಕೈಯಲ್ಲಿದು ಆಗೋದಿಲ್ಲ, ಬೇಕಾದರೆ ನೀವೇ ಯುದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇನ್ನು ಸದ್ಯದಲ್ಲೇ ಚಿಕಿತ್ಸೆಯ ಹೆಸರಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಹಾಗೂ ಅಧ್ಯಕ್ಷ ಮತ್ತು ಮಂತ್ರಿಗಳು ಕೂಡ ಹೀಗೆ ಪಾಕಿಸ್ತಾನದಿಂದ ಓಡಿ ಹೋಗಬಹುದು. ಆ ದಿನ ಜಾಸ್ತಿ ದೂರ ಅಂತೂ ಇಲ್ಲ. ವೀಕ್ಷಕರೇ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.